ಏಯ್, ಈಗ ತಾನೇ ಮಾತಾಡಿದ್ವಲ್ಲ, ಅಷ್ಟು ಬೇಗ ಮರ್ತ್ಬಿಟ್ಯಾ? ಸೀರಿಯಸ್ ಯಾಕೆ ಆಗ್ತೀರಾ ಪತಿರಾಯ್ರೆ? ನಮ್ಮ ಅಂಕಲಿಗೆ ಮರ್ವಿನ್ ಕಾಯಿಲೆ ಇರೋದು ಗೊತ್ತಲ್ಲ. ಅಷ್ಟಕ್ಕೂ ನೀವ್ಯಾಕೆ ಮನೆಗೆ ಹೋಗೋದ್ ಬಿಟ್ಟು ಇಲ್ಲೇ ಇದ್ದೀರಾ? ಹಾ, ಹೋಗಿದ್ದೆ. ಆದ್ರೆ ನಮ್ಮ ಮನೆಗೆ ಗಿಡ ತಗೊಳ್ಳೋಣ ಅಂತ ವಾಪಸ್ ಬಂದೆ. ಅಷ್ಟೊಂದು ಅನುಮಾನದಲ್ಲಿ ನೋಡ್ತಿದ್ಯಲ್ಲ ಪ್ರಿಯಾ, ನಿಜವಾಗ್ಲೂ ಗಿಡ ತಗೊಳ್ಳೋಣ ಅಂತಾನೆ ಬಂದೆ. ನೀವ್ ಮನೆಗೋಸ್ಕರ ಗಿಡ ತಗೊಳಕ್ ಬಂದಿದ್ದೀರಾ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಆ ಹುಡ್ಗನ್ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾನಲ್ವಾ ಪತಿರಾಯ್ರೆ? ಓಯ್, ಸ್ಕೂಲ್ಗೆ ಹೋಗ್ದೆ? ನರ್ಸರಿಲಿ ಏನೋ ಕೆಲಸ ನಿನ್ಗೆ? ನಡಿ ನಡಿಯೋ. ಹಲೋ, ಹೌದಾ? ಯಾವ ಹಾಸ್ಪಿಟಲ್? ಓಕೆ, ನಾವ್ ಇವಾಗಲೇ ಬರ್ತೀವಿ. ಪ್ರಿಯಾ, ಏನಾಯ್ತು ಪತಿರಾಯ್ರೆ? ನಡಿ, ನಾವೀಗ್ಲೇ ಹಾಸ್ಪಿಟಲ್ಗೆ ಹೋಗ್ಬೇಕು. ಯಾಕೆ? ನಿಮ್ ಭಾವಂಗೆ ಯಾರೋ ಕತ್ತಿಯಿಂದ ಚುಚ್ಚಿದಾರಂತೆ. ನಡಿ. ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್. ಕೈಲಾಶ್ ಅವರು ಯಾವ ವಾರ್ಡಲ್ಲಿ ಇದ್ದಾರೆ? ಎಮರ್ಜೆನ್ಸಿ ವಾರ್ಡಲ್ಲಿ ಇದ್ದಾರೆ ಸರ್. ಓಕೆ, ಥ್ಯಾಂಕ್ ಯು. ನಡಿ. ಅಕ್ಕ, ಏನಕ್ಕ ಭಾವಂಗ್ ಹೀಗಾಯ್ತು? ಎಲ್ಲ ನನ್ನ ಕರ್ಮ ಪ್ರಿಯ. ರಾಧಿಕಾ ಅವ್ರೆ, ಯಾರು ಅಟ್ಯಾಕ್ ಮಾಡಿದ್ದು ಅಂತ ಗೊತ್ತಾ ನಿಮ್ಗೆ? ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ಸರಿ, ನಾನು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಹಾಗೆ ಡಾಕ್ಟರ್ ಹತ್ರ ಮಾತಾಡಿ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಂಡು ಬರ್ತೀನಿ. ನೀವಿಲ್ಲೇ ಇರಿ. ಏನಮ್ಮ? ಹೇಳಿ ಮೇಡಮ್. ಇಲ್ಲಿ ಆಕ್ಸಿಡೆಂಟ್ ಆಗಿರೋ ಪೇಷಂಟ್ ಎಮರ್ಜೆನ್ಸಿ ವಾರ್ಡಲ್ಲಿ ಇದ್ದಾರೆ ಮೇಡಮ್. ಏನಾಯ್ತಮ್ಮ? ಅಳ್ಬೇಡಮ್ಮ ರಾಧಿಕಾ. ಪ್ರಿಯಾ, ಇವಾಗ ಏಂದ್ರಿಗೆ ಹೇಗಿದೆಯಂತಮ್ಮ? ಕಂಡೀಷನ್ ಏನಂತ ಗೊತ್ತಿಲ್ಲ ಅಮ್ಮ. ಅವ್ರು ಕೇಳ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ. ಇಂಥ ಒಳ್ಳೆ ಮನುಷ್ಯಂಗೆ ಶತ್ರು ಯಾರಿರ್ತಾರೆ? ಅಮರ್, ಏನ್ ಹೇಳಿದ್ರು ಡಾಕ್ಟ್ರು? ಟೆನ್ಷನ್ ಮಾಡ್ಕೊಳ್ಳೋಂಥದ್ದೇನಿಲ್ಲ, ಆದರೆ ಸ್ವಲ್ಪ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂದರು. ಮಿಸ್ಟರ್ ಅಮರ್, ನೀವಿಲ್ಲೇ ಇರಿ, ನಾನು ಈಗಲೇ ಬರ್ತೀನಿ. ಹೇಳಿ ಡಾಕ್ಟರ್.
ಹಾಂ ಓಕೆ ಡಾಕ್ಟರ್. ಪ್ರಿಯಾ, ನೀನ್ ಅಮ್ಮನ್ ಕರ್ಕೊಂಡು ಹೋಗು. ರಾಧಿಕಾ, ಇಲ್ಲ, ಸ್ವಲ್ಪ ಸ್ಟ್ರಾಂಗಾಗಿ ಟ್ರೈ ಮಾಡೋ ಪ್ಲೀಸು. ವೆರಿ ಅರ್ಜೆಂಟ್. ಅಮರ್, ಏನಾಯ್ತು? ಇಮಿಡಿಯೇಟ್ ಆಗಿ ಕೈಲಾಶ್ಗೆ ಬ್ಲಡ್ ಕೊಡಬೇಕು. ಅವನಿಗೆ ತುಂಬ ಬ್ಲಡ್ ಲಾಸ್ ಆಗಿದೆ. ರೇರ್ ಬ್ಲಡ್ ಗ್ರೂಪ್ ಆಗಿರೋದ್ರಿಂದ ಎಷ್ಟು ಟ್ರೈ ಮಾಡಿದ್ರೂ ಎಲ್ಲೂ ಬ್ಲಡ್ಡೇ ಸಿಗ್ತಿಲ್ಲ. ನಂದು ಕೂಡ ಓ ನೆಗೆಟಿವ್ ಬ್ಲಡ್ ಗ್ರೂಪೇ ಅಮರ್. ನಾನು ಕೊಡ್ತೀನಿ. ರಾಧಿಕಾ, ನೀನು 1 ಯೂನಿಟ್ ಕೊಡ್ಬೋದು, ಇನ್ನು 3-4 ಯೂನಿಟ್ ಬೇಕಾಗುತ್ತೆ. ಮತ್ ನೀನ್ ಹೇಗೆ? ಎಲ್ಲ ನಾನು ಬುದ್ಧಿದು ಮಾತಾಡ್ತಿದ್ಯಾ? ಮೆಡಿಸಿನ್ ಓದಿರೋ ನೀನೇ ಹೀಗೆ ಮಾತಾಡಿದ್ರೆ ಹೇಗೆ? ಒಬ್ಬ ಮನುಷ್ಯನಿಂದ 350 ml ಗಿಂತ ಜಾಸ್ತಿ ಬ್ಲಡ್ ತಗೋಬಾರ್ದು ಅಂತ ನಿಂಗೆ ಗೊತ್ತಿಲ್ವಾ? ಗೊತ್ತು ಅಮರ್. ಇವಾಗ ನಂಗೆ ನನ್ನ ಗಂಡನ ಪ್ರಾಣನೇ ಮುಖ್ಯ. ಎಷ್ಟು ರಿಸ್ಕ್ ಆದ್ರೂ ಸರಿ. ಅರ್ಥ ಇಲ್ಲದೆ ಮಾತಾಡ್ಬೇಡ ರಾಧಿಕಾ. ನೀನ್ ಒಪ್ಕೊಂಡ್ರು ಡಾಕ್ಟರ್ ಒಪ್ಕೊಳ್ಳಲ್ಲ. ದಟ್ಸ್ ಇಂಪಾಸಿಬಲ್. ಅಮರ್, ಬ್ಲಡ್ ಸಿಕ್ತಾ? ಹಾ, ಅವ್ರದ್ದು ಕೂಡ ಓ ನೆಗೆಟಿವ್ ಡಾಕ್ಟರ್. ಅವ್ರು ಕೊಡ್ತೀನಂತಿದ್ದಾರೆ. ಓಕೆ, ಮೊದಲು ಇವ್ರು ತಗೊಳ್ಳೋಣ. ಅಷ್ಟರಲ್ಲಿ ನೀವು ಬೇರೆ ಏರ್ಪಾಟ್ ಮಾಡ್ಕೊಳ್ಳಿ. ಮೇಡಮ್, ನೀವು ಫಾರ್ಮ್ಗೆ ಸೈನ್ ಮಾಡಿ ಬ್ಲಡ್ ತಗೊಳ್ಳೋದಕ್ಕೆ ನಾನು ಏರ್ಪಾಟ್ ಮಾಡ್ತೀನಿ. ಓಕೆ ಡಾಕ್ಟರ್. ಓಕೆ. ರಾಧಿಕಾ, ಪ್ಲೀಸ್ ಒಂದ್ಸರಿ ಯೋಚನೆ ಮಾಡು. ಅಮರ್, ಈ ವಿಷಯದಲ್ಲಿ ಯಾರು ಏನ್ ಹೇಳಿದ್ರು ನಾನು ಕೇಳಲ್ಲ. ದೇವ್ರೆ, ನನ್ನ ಗಂಡ ಯಾವತ್ತೂ ಯಾರ ತಂಟೆಗೂ ಹೋದೋರಲ್ಲ, ಯಾರ ಜೊತೆಗೂ ಕೆಟ್ಟದಾಗ ಮಾತಾಡೋ ವ್ಯಕ್ತಿನೂ ಅಲ್ಲ. ಅಂತ ಒಳ್ಳೆ ಮನುಷ್ಯನ್ನ ಚುಚ್ಚಿ ಸಾಯಿಸ್ಬೇಕು ಅಂತ ಯಾರು ಪ್ರಯತ್ನ ಮಾಡಿದ್ರು? ಯಾಕೆ ಹಾಗೆ ಮಾಡಿದ್ರು? ನಂಗೊಂದು ಅರ್ಥ ಆಗ್ತಿಲ್ಲ. ನನ್ನ ಗಂಡಂಗೆ ಏನೂ ಆಗ್ಬಾರ್ದು ದೇವ್ರೆ. ನೀನು ನನ್ನ ಪ್ರಾಣ ತಗೊಂಡು ನನ್ನ ಗಂಡನ್ನ ಕಾಪಾಡು ತಂದೆ. ರಾಧಿಕಾ, ಡಾಕ್ಟರ್ ಕರೀತಿದ್ದಾರೆ, ಬ್ಲಡ್ ಕೊಡಬೇಕು. ಬರ್ತೀನಿ.
ಅಮರ್, ಬ್ಲಡ್ ಏನಾದ್ರೂ ಸಿಕ್ತಾ? ರಾಧಿಕಾ, ನೀನೇನು ವರಿ ಮಾಡ್ಕೋಬೇಡ. ನಾನು ಅದೇ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಿಕ್ಕೇ ಸಿಗುತ್ತೆ. ನೀನು ಟೆನ್ಷನ್ ಮಾಡ್ಕೋಬೇಡ. ನಡಿ. ಅಕ್ಕ, ಡಾಕ್ಟರ್ ಏನಾದರೂ ಹೇಳಿದ್ರೇನ್ರಿ? ಪ್ರಜ್ಞೆ ಬರೋ ಥರನೇ ಬಂದು ಮತ್ತೆ ಹೋಯ್ತಂತೆ. ಇವಾಗ ಬ್ಲಡ್ ಕೊಡ್ತಾರೆ. ಪ್ರಾಣಕ್ಕೇನು ಅಪಾಯ ಇಲ್ಲ ಅಲ್ವಾಳಿ ಅಂದ್ರೆ? ಹಾಗೇನು ಹೇಳಿಲ್ಲ ಅತ್ತೆ. ಕೈಲಾಶ್ ಬೇಗ ಹುಷಾರಾಗ್ಲಿ ಅಂತ ನಾವೆಲ್ಲ ಬೇಡ್ಕೋಬೇಕಷ್ಟೆ. ರಾಧಿಕಾ ಅವರೇ, ಲೇಟ್ ಆಗ್ತಿದೆ, ನೀವು ಹೊರಡಿ. ಅಕ್ಕ, ಎಲ್ಲಿಗೆ ಬರ್ತೀರಾ ಇರೇ? ನಿಮ್ಮ ಬಾವಂಗೆ ಬ್ಲಡ್ ಕೊಡೋಕ್ಕೆ. ನಡಿ. ನೀನಿನ್ ಭಯ ಪಟ್ಕೋಬೇಡಮ್ಮ. ಬಾ. ಅಳ್ಬೇಡಮ್ಮ. ಬೇಗ ಹೋಗಿ ಅವ್ರ ಕೊಡಿ. ಅಮರ್, ಮಿಕ್ಕಿದ ಬ್ಲಡ್ ಸಿಕ್ತಾ? ಹಾ, 1 ಯೂನಿಟ್ ಸಿಕ್ತು. ಇನ್ನೊಂದು ಯೂನಿಟ್ ಬೇಕು. ಅದೇ ಟ್ರೈ ಮಾಡ್ತಿದ್ದೀನಿ. ಸಿಗ್ಲಿಲ್ವಾ? ಕೈಲಾಶ್ ಅವ್ರಿಗಿಂತ ನನ್ನ ಪ್ರಾಣ ಏನ್ ತೊಡ್ತಲ್ಲ. ನಂಗೇನಾದ್ರೂ ಪರವಾಗಿಲ್ಲ. ಡಾಕ್ಟರ್, ನಾನೇ ಇನ್ನೊಂದು ಬ್ಯಾಗ್ ಬ್ಲಡ್ ಕೊಡ್ತೀನಿ, ತಗೊಳ್ಳಿ ಪ್ಲೀಸ್. ಲಿಮಿಟ್ ಮೀರಿ ನಾವು ಬ್ಲಡ್ ತಗೊಳಕ್ ಆಗೋಲ್ಲಮ್ಮ, ಅದು ತುಂಬಾ ಡೇಂಜರ್. ಅಯ್ಯೋ, ನನಗೆ ಗೊತ್ತು ಡಾಕ್ಟರ್, ಆದ್ರೆ ನನಗೆ ನನ್ನ ಗಂಡನೇ ಮುಖ್ಯ. ಪರವಾಗಿಲ್ಲ, ತಗೊಳ್ಳಿ. ರಾಧಿಕಾ, ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾನು ಹೇಗಾದ್ರೂ ಮಾಡಿ ಬ್ಲಡ್ ತಗೊಂಡು ಬರ್ತೀನಿ. ಸುಮ್ಮನೆ ರಿಸ್ಕ್ ತಗೊಂಡು ನಿನ್ ಪ್ರಾಣಕ್ಕೆ ಅಪಾಯ ತಂದ್ಕೋಬೇಡ. ಅಯ್ಯೋ, ನಾನು ಹೇಳೋದು ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನನ್ನ ಗಂಡನ್ಗೋಸ್ಕರ ನಾನು ಅಷ್ಟು ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ನಾನು ಯಾಕೆ ಬದುಕಿರ್ಬೇಕು? ಡಾಕ್ಟರ್, ಡಾಕ್ಟರ್ ಪ್ಲೀಸ್ ಬ್ಲಡ್ ತಗೊಳ್ಳಿ. ಸಾರಿ ಮೇಡಮ್, ಆಗಲ್ಲ. ಅಯ್ಯೋ, ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ? ಹತ್ರ ಬರಬೇಡಿ. ಇವಾಗ ಬ್ಲಡ್ ತಗೊಳ್ಳಿಲ್ಲ ಅಂದ್ರೆ ನಾನೇ ಚುಚ್ಕೊಂಡು ಸತ್ತು ಹೋಗ್ತೀನಿ. ನೀವು ಸಮಾಧಾನವಾಗಿರ್ಬೇಕು. ರಾಧಿಕಾ, ತಗೊಳ್ಳಿ ಪ್ಲೀಸ್ ಮೇಡಮ್. ನಿಂಗೇನು ಹುಚ್ಚಿ ಹಿಡ್ದಿದ್ಯಾ? ನನ್ ಗಂಡಂಗೆ ಏನಾದ್ರೂ ಆದ್ರೆ ನನಗೆ ನಿಜವಾಗ್ಲೂ ಹುಚ್ಚ ಹಿಡಿಯುತ್ತೆ. ಡಾಕ್ಟರ್, ನನ್ ರಕ್ತ ತಗೋತೀರಾ ಇಲ್ಲ ನಾನು ಇಲ್ಲೇ ಸಾಯ್ಬೇಕಾ? ಮೇಡಮ್, ನಾನು ಹೇಳಿದ್ರೆ ಕೇಳಿ. ತಗೊಳ್ಳಿ ಡಾಕ್ಟರ್, ಪ್ಲೀಸ್ ಮೇಡಮ್, ನಾನು ಹೇಳಿದ್ರೆ ಕೇಳು. ಡಾಕ್ಟರ್ ಪ್ಲೀಸ್. ಮೊದ್ಲು ಬ್ಲಡ್ ತಗೋತೀರಾ ಇಲ್ವಾ? ಸರಿ ಡಾಕ್ಟರ್, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡಿ. ಸರಿ, ಬೇಗ ಶುರು ಮಾಡಿ ಡಾಕ್ಟರ್. ರಾಧಿಕಾ ಪ್ಲೀಸ್ ಕೂಲ್ ಡೌನ್.
ರಾಧಿಕಾ 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 ಪ್ಲೀಸ್ ಎದ್ದೇಳು. ರಾಧಿಕಾ ಡಾಕ್ಟರ್ ಅದನ್ನ ತೆಗಿರಿ ಬೇಗ. ರಾಧಿಕಾ 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 ಪ್ಲೀಸ್ ಎದ್ದೇಳು. ಅಮ್ಮ ಅಕ್ಕ ಬ್ಲಡ್ ಕೊಟ್ಟಿದ್ದಾಯ್ತಾ ಪತಿರಾಯ್ರೆ? ಪೂರ್ತಿ ಆಯ್ತು. ಮತ್ತೆ ಅವಳು ಯಾಕೆ ಇನ್ನೂ ಬರ್ಲಿಲ್ಲ ಅಳಿ ಅಂದ್ರೆ? ನಾನು ಡಾಕ್ಟ್ರು ಎಷ್ಟೇ ಹೇಳಿದ್ರು ಕೇಳ್ದೆ, ಬ್ಲಡ್ ಕೊಟ್ಟು ಪ್ರಜ್ಞೆ ತಪ್ಪಿದ್ದಾರೆ ಅತ್ತೆ. ಭಯ ಪಡ್ಬೇಡಿ, ಟ್ರೀಟ್ಮೆಂಟ್ ನಡೀತಿದೆ. ಮೊದ್ಲೇ ಅವಳು ಬೆಳಗಿನಿಂದ ಏನು ತಿಂಡಿ ತಿಂದಿರ್ಲಿಲ್ಲ, ತುಂಬಾ ಸುಸ್ತಾಗಿದ್ಲು. ಯಾಕೆ ಈ ತರ ಮಾಡ್ತಿದ್ದಾಳೆ? ನಮ್ಮ ಅಳಿಯಂದ್ರು ಹೇಗಿದ್ದಾರೋ? ಅಯ್ಯೋ ದೇವ್ರೆ, ಯಾಕೆ ನನ್ನ ಮಗಳಿಗೆ ಹೀಗಾಗ್ತಿದೆ? ಅತ್ತೆ ಏನ್ ಪ್ರಾಬ್ಲಮು ಇಲ್ಲ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ, ರಾಧಿಕಾ ಅವ್ರು ಬೇಗ ರಿಕವರ್ ಆಗ್ತಾರೆ. ಪ್ಲೀಸ್ ನೀವೇನು ಯೋಚನೆ ಮಾಡಬೇಡಿ. ಪ್ರಿಯಾ, ಅತ್ತೆಗೆ ನೀನು ಸ್ವಲ್ಪ ಸಮಾಧಾನ ಮಾಡ್ಕೊಳಕ್ ಹೇಳು. ಕೂತ್ಕೊಳ್ಳಿ ಅತ್ತೆ. ಅತ್ತೆ ಅವ್ರನ್ನ ನೋಡ್ಕೊ, ಕೂತ್ಕೋ. ಏನಾಗಲ್ಲ ಅಮ್ಮ, ನೀನ್ ಭಯ ಪಡ್ಬೇಡ.